ದೇವೇಗೌಡರು ಇನ್ನು ರಾಜಕೀಯಕ್ಕೆ ಪ್ರವೇಶಿಸದೆ ಕೇವಲ 3 ಎಕರೆ ಜಮೀನು ಹೊಂದಿದ್ದ ಸಾಮಾನ್ಯ ಗುತ್ತಿಗೆದಾರರಾಗಿದ್ದ ಕಷ್ಟದ ದಿನಗಳಲ್ಲೇ ಅವರ ಕೈ ಹಿಡಿದವರು ಚೆನ್ನಮ್ಮ. ದೇವೇಗೌಡರು ದೇಶದ ಪ್ರಧಾನಿಯಾಗುವವರೆಗಿನ ಪ್ರತಿ ಹೆಜ್ಜೆಯಲ್ಲೂ ಅವರ ಪಾತ್ರ ದೊಡ್ಡದಿತ್ತು. ಆದ್ರೆ ಈ ಕುಟುಂಬದ ಮೇಲೆ ವಿಧಿಯ ಅಟ್ಟಹಾಸ ಹೇಗಿತ್ತು ಗೊತ್ತಾ? ಆ ಒಂದು ಘಟನೆ ದೇವೇಗೌಡರ ಸುದೀರ್ಘ ರಾಜಕೀಯ ಹಾಗೂ ವೈಯಕ್ತಿಕ ಬದುಕಿನಲ್ಲಿ ಎಂದಿಗೂ ಮರೆಯಲಾಗದ ಕಪ್ಪು ಚುಕ್ಕೆ. ಅದು 2001 ಫೆಬ್ರವರಿ 21 ಮಹಾಶಿವರಾತ್ರಿಯ ಪುಣ್ಯ ಕಾಲ. ಪ್ರತಿ ವರ್ಷದಂತೆ ಹೊಳೆನರಸೀಪುರದ ಹರದನಹಳ್ಳಿಯ ಈಶ್ವರ ದೇವಸ್ಥಾನಕ್ಕೆ ಪೂಜೆಗಾಗಿ ಕುಟುಂಬಸ್ಥರು ತೆರಳುತ್ತಾ ಇದ್ರು. ಅಂದು ಕೆಲವು ಅನಿವಾರ್ಯ ಕೆಲಸಗಳಿದ್ದ ಕಾರಣ ದೇವೇಗೌಡರು ಮತ್ತು ರೇವಣ್ಣ ಅವರಿಗೆ ಹೋಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಚೆನ್ನಮ್ಮ ಮತ್ತು ಅವರ ಸೊಸೆ ಭವಾನಿ ರೇವಣ್ಣ ಅವರು ಮಾತ್ರ ದೇವಸ್ಥಾನಕ್ಕೆ ಹೋಗಿದ್ರು. ಭಕ್ತಿಯಿಂದ ಪೂಜೆ ಮುಗಿಸಿ ದೇವರ ಆಶೀರ್ವಾದ ಪಡೆದು ವಾಪಸ್ ಬರ್ತಿದ್ದ ಆ ಕ್ಷಣ ಹಿಂದಿನಿಂದ ಬಂದ ಅಪರಿಚಿತನೊಬ್ಬ ದಿಢೀರಂತ ಚೆನ್ನಮ್ಮ ಅವರ ಮೇಲೆ ಭೀಕರವಾಗಿ ಆಸಿಡ್ ಎರಚಿದ್ದ. ಆಸಿಡ್ನ ಉರಿಗೆ ಚೆನ್ನಮ್ಮ ಅವರ ಚೀರಾಟ ಮುಗಿಲು ಮುಟ್ಟಿತ್ತು. ತಲೆ, ಎದೆ ಮತ್ತು ದೇಹದ ಇತರೆ ಭಾಗಗಳಿಗೆ ತೀವ್ರ ಗಾಯಗಳಾಗಿದ್ವು. ಜೊತೆಯಲ್ಲಿದ್ದ ಸೊಸೆ ಭವಾನಿ ರೇವಣ್ಣ ಅವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ವು. ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದ ಚೆನ್ನಮ್ಮ ಅವರನ್ನ ತಕ್ಷಣವೇ ಬೆಂಗಳೂರಿನ ಮಲ್ಯ ಆಸ್ಪತ್ರೆಗೆ ದಾಖಲಿಸಲಾಯಿತು. ಚರ್ಮ ಕಸಿ ಚಿಕಿತ್ಸೆ ಅಂದ್ರೆ ಸ್ಕಿನ್ ಗ್ರಾಫ್ಟಿಂಗ್ ಶುರುವಾಯಿತು. ಸುಮಾರು 2 ತಿಂಗಳ ಕಾಲ ಐಸಿಯುನಲ್ಲಿ ಪ್ರಜ್ಞೆ ಇಲ್ಲದೆ ಯಮಕಿಂಕರರ ಜೊತೆ ಹೋರಾಡಿದ್ರು ಚೆನ್ನಮ್ಮ. ಆದ್ರೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ್ದು ಆಸಿಡ್ ದಾಳಿಯ ಭೀಕರತೆಯಲ್ಲ, ಬದಲಿಗೆ ಆ ದಾಳಿ ಮಾಡಿದವನು ಯಾರು ಎಂಬ ಸತ್ಯ. ದಾಳಿ ನಡೆದ ತಕ್ಷಣ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ರು. ಆತನ ಮುಖವಾಡ ಕಳಿಸಿದಾಗ ದೇವೇಗೌಡರ ಕುಟುಂಬ ಅಕ್ಷರಶಃ ಕುಸಿದು ಹೋಗಿತ್ತು. ಆ ದಾಳಿ ಮಾಡಿದ್ದು ಬೇರೆ ಯಾವ ವಿರೋಧ ಪಕ್ಷದವರೂ ಆಗಿರಲಿಲ್ಲ. ಬದಲಿಗೆ ಸ್ವತಃ ದೇವೇಗೌಡರ ಸ್ವಂತ ತಮ್ಮ ಬಸವೇಗೌಡರ ಮಗ, ಕೇವಲ 22 ವರ್ಷದ ಲೋಕೇಶ್, ತನ್ನ ಸ್ವಂತ ದೊಡ್ಡಮ್ಮನ ಮೇಲೆಯೇ ಆತ ಈ ಹೇಯ ಕೃತ್ಯ ಎಸಗಿದ್ದ. ಕಾರಣ, ಬಡತನದಲ್ಲಿದ್ದ ಬಸವೇಗೌಡರ ಕುಟುಂಬಕ್ಕೆ ದೇವೇಗೌಡರ ಕಡೆಯಿಂದ ಸಹಾಯ ಸಿಗುತ್ತಿಲ್ಲ ಎಂಬ ಹತಾಶೆ. ದೇವೇಗೌಡರು ಸಹಾಯ ಮಾಡಲು ಮುಂದಾದ್ರೂ ಚೆನ್ನಮ್ಮ ಅವರೇ ಅದನ್ನ ತಡಿತಿದ್ದಾರೆ ಎಂಬ ತಪ್ಪು ಭಾವನೆಯಿಂದ ರೊಚ್ಚಿಗೆದ್ದಿದ್ದ ಲೋಕೇಶ್ ನೇರವಾಗಿ ಚೆನ್ನಮ್ಮ ಅವರನ್ನೇ ಟಾರ್ಗೆಟ್ ಮಾಡಿದ್ದ. ಮಾಜಿ ಪ್ರಧಾನಿಯ ಪತ್ನಿಯ ಮೇಲೆಯೇ ನಡೆದ ಈ ದಾಳಿ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿತ್ತು. ಅಂದಿನ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಮತ್ತು ಗೃಹ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಅವರು ತಕ್ಷಣವೇ ಈ ಘಟನೆಯ ಬಗ್ಗೆ ಸಿಒಡಿ ತನಿಖೆಗೆ ಆದೇಶಿಸಿದ್ರು. ಆದ್ರೆ ದೇವೇಗೌಡರ ಹೃದಯ ಎಷ್ಟೊಂದು ಮೃದುವಾಗಿತ್ತು ಅಂದ್ರೆ, ಇದು ನನ್ನ ಸ್ವಂತ ತಮ್ಮನ ಮಗನೇ ಮಾಡಿದ ಕೃತ್ಯ, ದಯವಿಟ್ಟು ತನಿಖೆ ಬೇಡ ಅಂತ ಸರ್ಕಾರಕ್ಕೆ ಕೈ ಮುಗಿದು ಮನವಿ ಮಾಡಿಕೊಂಡ್ರು. ನ್ಯಾಯಾಲಯ ಲೋಕೇಶ್ಗೆ 8 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತು. ಆದ್ರೆ ವಿಧಿಯ ಆಟವೇ ಬೇರೆ ಇತ್ತು. ಇತ್ತ ಅಣ್ಣನ ಹೆಂಡತಿಗೆ ಮಗ ಮಾಡಿದ ಕೃತ್ಯದಿಂದ ನೊಂದಿದ್ದ ತಮ್ಮ ಬಸವೇಗೌಡರಿಗೆ ಕ್ಯಾನ್ಸರ್ ಕಾಣಿಸಿಕೊಳ್ತು. ಮಗನ ಕೊರಗಿನಲ್ಲಿ ಹಾಸಿಗೆ ಹಿಡಿದ ಸಹೋದರನ ಸ್ಥಿತಿ ಕಂಡು ಕರಗಿದ ದೇವೇಗೌಡರು ಸ್ವತಃ ನ್ಯಾಯಾಧೀಶರ ಮುಂದೆ ನಿಂತು, ನನ್ನ ತಮ್ಮನಿಗೆ ಕ್ಯಾನ್ಸರ್ ಇದೆ, ಅವನ ಮಗನನ್ನ ಬಿಡುಗಡೆ ಮಾಡಿ ಅಂತ ಬೇಡಿಕೊಂಡ್ರು. ಪರಿಣಾಮ 8 ವರ್ಷದ ಶಿಕ್ಷೆ ಅನುಭವಿಸಬೇಕಿದ್ದ ಲೋಕೇಶ್ ಕೇವಲ 4 ರಿಂದ 5 ವರ್ಷಗಳಲ್ಲೇ ಜೈಲಿನಿಂದ ಬಿಡುಗಡೆಯಾದ. ಪೊಲೀಸರು ಇದನ್ನೊಂದು ಕೇವಲ ಕೌಟುಂಬಿಕ ಕಲಹ ಎಂದು ಫೈಲ್ ಕ್ಲೋಸ್ ಮಾಡಿದ್ರು. ಆದ್ರೆ ಇದರ ಹಿಂದೆ ಕೆಲ ಘಟಾನುಘಟಿ ರಾಜಕೀಯ ವ್ಯಕ್ತಿಗಳ ಕುಮ್ಮಕ್ಕು ಮತ್ತು ದೊಡ್ಡ ಕುತಂತ್ರವೇ ಅಡಗಿತ್ತು ಎಂಬ ಸ್ಫೋಟಕ ಸತ್ಯವನ್ನ ದೇವೇಗೌಡರು ಇತ್ತೀಚಿನ ಕಾರ್ಯಕ್ರಮವೊಂದರಲ್ಲಿ ಬಿಚ್ಚಿಟ್ಟಿದ್ದಾರೆ. ಆ ಕರಾಳ ಇತಿಹಾಸದ ಹಿಂದಿನ ರಾಜಕೀಯ ಷಡ್ಯಂತ್ರದ ರಹಸ್ಯ ಬಹುಶಃ ಗೌಡ್ರ ಕುಟುಂಬಕ್ಕೆ ಮಾತ್ರ ಗೊತ್ತು. ವೀಕ್ಷಕರೇ, ಅಂದು ಆಸಿಡ್ ದಾಳಿಯ ಉರಿಯನ್ನ ಸಹಿಸಿ ಸಾವು ಬದುಕಿನ ನಡುವೆ 2 ತಿಂಗಳು ಐಸಿಯುನಲ್ಲಿ ಹೋರಾಡಿ ಮರಳಿ ಬಂದಿದ್ದ ದಿಟ್ಟೆ ಚೆನ್ನಮ್ಮ ಅವರು ಮೈ ಮೇಲೆ ಬಿದ್ದ ಆಸಿಡ್ ಗಾಯಗಳನ್ನ ಮರೆತು ಇಡೀ ಕುಟುಂಬವನ್ನ ಮುನ್ನಡೆಸಿದ ಶಕ್ತಿಯವರು.